ಹಾಯ್ ಹಲೋ ವೀಕ್ಷಕರೇ, ಧನ್ವಿಕ ಸುದ್ದಿ ಸಮಾಚಾರ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಕಾರ್ತಿಕ್ ಮಾತಾಡ್ತಾ ಇರೋದು. ಇವತ್ತಿನ ನಮ್ಮ ಈ ವಿಡಿಯೋ ಏನಕ್ಕಪ್ಪ ಅಂದರೆ, ನಮ್ಮ ಕನ್ನಡಿಗ KL ರಾಹುಲ್ ಅವರು T20 ವರ್ಲ್ಡ್ ಕಪ್ಗೆ ಸೆಲೆಕ್ಟ್ ಆಗದೇ ಇರೋದ್ರ ಬಗ್ಗೆ. ಹೌದು ಕಣ್ರಿ, ನಿಮಗೆಲ್ಲ ಚೆನ್ನಾಗಿ ಗೊತ್ತಿರ್ಬೋದು. ಈ ಸಲ ಅಮೆರಿಕ ಮತ್ತು ವೆಸ್ಟ್ ಇಂಡೀಸ್ನಲ್ಲಿ ನಡೀತಾ ಇರೋ 2024 T20 ವಿಶ್ವಕಪ್ಗೆ ನಮ್ಮ ಕನ್ನಡಿಗ ಓಪನಿಂಗ್ ಬ್ಯಾಟ್ಸ್ಮನ್ ಮತ್ತು ವಿಕೆಟ್ ಕೀಪರ್ KL ರಾಹುಲ್ ಅವರನ್ನು ಸೆಲೆಕ್ಟ್ ಮಾಡಿಲ್ಲ. ಈ ವಿಚಾರದಿಂದ ಎಲ್ಲ ಕನ್ನಡಿಗರಿಗೆ ತುಂಬ ಬೇಜಾರಾಗಿರೋದಂತೂ ಸತ್ಯ. ಅಷ್ಟೇ ಅಲ್ಲದೆ ಕನ್ನಡಿಗರ ಪಾಲಿಗೆ ಇದೊಂದು ಹಾರ್ಟ್ ಬ್ರೇಕಿಂಗ್ ವಿಚಾರ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಮತ್ತು ಟೀಮ್ ಇಂಡಿಯನ್ ಸ್ಕ್ವಾಡ್ ಅನೌನ್ಸ್ ಆಗೋಕ್ಕೂ ಮುಂಚೆ ಎಲ್ಲ ನಾರ್ಮಲಾಗಿ ಇತ್ತು. ಆದರೆ ಸ್ಕ್ವಾಡ್ ಅನೌನ್ಸ್ ಆದಮೇಲೆ ಎಲ್ಲ ಇಂಡಿಯನ್ಸ್, ಪ್ರಮುಖವಾಗಿ ಎಲ್ಲ ಕನ್ನಡಿಗರಂತೂ ಶಾಕ್ ಆಗಿರೋದಂತೂ ಸತ್ಯ. ಹಾಗಾದರೆ KL ರಾಹುಲ್ ರವರು T20 ಫಾರ್ಮೆಟ್ಗೆ ಸೂಟೇಬಲ್ ಅಲ್ವಾ? ಈ ಒಂದು ಪ್ರಶ್ನೆಯನ್ನು ಯಾವುದೇ ಕ್ರಿಕೆಟ್ ಅಭಿಮಾನಿಗೆ ನೀವು ಕೇಳಿದ್ರೆ ಅವರು ನೋ ಅಂತಲೇ ಹೇಳೋದು. ಯಾಕೆಂತಂದರೆ KL ರಾಹುಲ್ ರವರು T20 ಫಾರ್ಮೆಟ್ಗೆ ಹೇಳಿ ಮಾಡಿಸಿದಂಥ ಬ್ಯಾಟ್ಸ್ಮನ್. ಅಷ್ಟೇ ಅಲ್ಲದೆ ಅವರು ಕಳೆದ ಕೆಲವು ವರ್ಷಗಳ ಹಿಂದೆ T20 ಫಾರ್ಮೆಟ್ನಲ್ಲಿ ವರ್ಲ್ಡ್ ರ್ಯಾಂಕಿಂಗಲ್ಲಿ ನಂಬರ್ 2 ಸ್ಥಾನವನ್ನು ಪಡೆದಿದ್ದರು ಅಂತಂದರೆ ಯಾವುದೇ ರೀತಿ ತಪ್ಪಾಗಲ್ಲ. ಹಾಗೆ ಯಾವುದೇ ಒಂದು ತಂಡ ವರ್ಲ್ಡ್ ಕಪ್ಗೆ ತನ್ನ 15 ಸದಸ್ಯರ ಸ್ಕ್ವಾಡ್ನಲ್ಲಿ 2 ವಿಕೆಟ್ ಕೀಪರ್ಸ್ನ ಮಾತ್ರ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಹಾಗಾದರೆ ಭಾರತ ಆ ಜಾಗಕ್ಕೆ ಈಗಾಗಲೇ 2 ಸೆಲೆಕ್ಟ್ ಮಾಡಿದೆ. ಅದು ಬೇರೆ ಯಾರೂ ಅಲ್ಲ, ರಿಷಬ್ ಪಂತ್ ಮತ್ತು ಸಂಜು ಸ್ಯಾಮ್ಸನ್ ಅವರ ಸೆಲೆಕ್ಟ್ ಮಾಡಿದೆ. ಹಾಗಾದರೆ ನಮ್ಮ KL ರಾಹುಲ್ರನ್ನು ಯಾಕೆ ಸೆಲೆಕ್ಟ್ ಮಾಡಿಲ್ಲ ಅಂತ ಹೇಳೋದಾದರೆ, ಕೆಲವೊಂದು ಮಾಹಿತಿಗಳ ಪ್ರಕಾರ ನಮ್ಮ ಕನ್ನಡಿಗ KL ರಾಹುಲ್ ರವರು ರಿಷಬ್ ಪಂತ್ ಮತ್ತು ಸಂಜು ಸ್ಯಾಮ್ಸನ್ ರವರಿಗಿಂತ IPL 2024ರಲ್ಲಿ ಕಡಿಮೆ ಸ್ಟ್ರೈಕ್ ರೇಟ್ ಹೊಂದಿರುವುದೇ ಮುಖ್ಯ ಕಾರಣ ಅಂತ ಹೇಳಲಾಗಿದೆ. ಅಷ್ಟೇ ಅಲ್ಲದೆ ಕ್ಯಾಪ್ಟನ್ಸಿಯಲ್ಲೂ ಅಷ್ಟೊಂದು ಯಶಸ್ಸು ಕಾಣದ KL ರಾಹುಲ್ ರವರು ತಮ್ಮ ತಂಡವನ್ನು ಕ್ವಾಲಿಫೈ ಮಾಡಿಸೋದ್ರಲ್ಲಿ ವಿಫಲರಾಗ್ತಾರೆ. ಹಾಗಾದರೆ KL ರಾಹುಲ್ರನ್ನು ಸೆಲೆಕ್ಟ್ ಮಾಡದ ಭಾರತ ತಂಡ T20 ವರ್ಲ್ಡ್ ಕಪ್ನಲ್ಲಿ ಸ್ಟ್ರಗಲ್ ಮಾಡುತ್ತಾ? ನನ್ನ ಪ್ರಕಾರ ಹೇಳೋದಾದರೆ ಖಂಡಿತ ಸ್ಟ್ರಗಲ್ ಮಾಡುತ್ತೆ. ಯಾಕೆಂತಂದರೆ ರಿಷಬ್ ಪಂತ್ ಮತ್ತು ಸಂಜು ಸ್ಯಾಮ್ಸನ್ ಇಂಟರ್ನ್ಯಾಷನಲ್ ಕ್ರಿಕೆಟ್ನಲ್ಲಿ ಇನ್ಎಕ್ಸ್ಪೀರಿಯನ್ಸ್, ಹೆಚ್ಚಿನ ಅನುಭವವನ್ನು ಕೂಡ ಹೊಂದಿರಲ್ಲ. ಅಷ್ಟೇ ಅಲ್ಲದೆ ರಿಷಬ್ ಪಂತ್ ಇಂಜುರಿಯಿಂದ ಈಗಷ್ಟೇ ರಿಕವರಿ ಆಗಿದ್ದಾರೆ. ಹಾಗಾಗಿ ಭಾರತ ಲೀಗ್ ಪಂದ್ಯದಲ್ಲಿ ಪಾಕಿಸ್ತಾನ ಹೊರತುಪಡಿಸಿ ಇನ್ನುಳಿದ ತಂಡಗಳು ಕ್ರಿಕೆಟ್ ಶಿಶು ಆಗಿರೋದ್ರಿಂದ ಆ ಪಂದ್ಯಗಳಲ್ಲಿ ಅವರು ಸ್ಟ್ರಗಲ್ ಮಾಡದೇ ಹೋದರೂ ಸೂಪರ್ 8 ಮತ್ತು ಸೆಮಿಫೈನಲ್ಸ್ನಲ್ಲಿ ಸ್ಟ್ರಗಲ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ. ಅಷ್ಟೇ ಅಲ್ಲದೆ ಮಧ್ಯಮ ಕ್ರಮಾಂಕದಲ್ಲಿ ಅದ್ಭುತ ಇನ್ನಿಂಗ್ಸ್ ಕಟ್ಟುವಂಥ ಸಾಮರ್ಥ್ಯ ನಮ್ಮ KL ರಾಹುಲ್ ರವರಲ್ಲಿತ್ತು. ಒಟ್ಟಾರೆಯಾಗಿ ನಾವು ಹೇಳೋದಿಷ್ಟೇ, ನಮ್ಮ KL ರಾಹುಲ್ರನ್ನು ಸೆಲೆಕ್ಟ್ ಮಾಡದ ಭಾರತ ತಂಡ ಸೋಲ್ಲಿ ಅಂತ ನಾವು ಯಾವುದೇ ಕಾರಣಕ್ಕೂ ಹೇಳಲ್ಲ. ಬದಲಿಗೆ ಮುಂದೆ ನಡೆಯುವಂಥ ಒಳ್ಳೊಳ್ಳೆ ICC ಟೂರ್ನಮೆಂಟ್ಗೆ KL ರಾಹುಲ್ ರವರನ್ನ ಸೆಲೆಕ್ಟ್ ಮಾಡಲಿ, ಅವರ ಒಂದು ಟ್ಯಾಲೆಂಟನ್ನು ಭಾರತ ತಂಡ ಸದ್ಬಳಕೆ ಮಾಡಿಕೊಳ್ಳಿ ಅಂತ ಹೇಳಿ ನನ್ನ ಈ ವಿಡಿಯೋ ಮುಗಿಸೋಕ್ಕೆ ಇಷ್ಟಪಡ್ತೇನೆ. ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಮತ್ತು ನೀವು ಯಾರೆಲ್ಲ KL ರಾಹುಲ್ ಅಭಿಮಾನಿಯಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿ ಕ್ರಿಕೆಟ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಒತ್ತಿ ಅಂತ ಹೇಳ್ತಾ ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.